ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ ಕೋರ್ಟಲ್ಲಿ ವರ್ಕ್ ಮಾಡಬೇಕು ಅನ್ಕೊಂಡಿರ್ತೀರಾ ಅವರಿಗೆಲ್ಲ ಒಂದು ಒಳ್ಳೆ ಅವಕಾಶ ಅನ್ಕೊಂತೀನಿ. ಏನಕ್ಕಪ್ಪ ಅಂದರೆ ಯಾರು ತುಮಕೂರು ಡಿಸ್ಟಿಕ್ ಅವರಾಗಿದ್ದೀರಾ ಅವ್ರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದರೆ ತುಮಕೂರು ಡಿಸ್ಟಿಕ್ ಕೋರ್ಟಿಂದ ಒಂದು ಜಾಬ್ ವೇಕೆನ್ಸಿಯನ್ನು ಬಿಟ್ಟಿದ್ದಾರೆ. ಇಲ್ಲಿ ನೀವು ಯಾವ ಜಾಬ್ಗೆ ಅಪ್ಲೈ ಮಾಡಬೇಕು, ಎಷ್ಟು ಪೋಸ್ಟ್ ಖಾಲಿ ಇದಾವೆ, ಮತ್ತು ಏನಿದೆ ಪೋಸ್ಟ್ ನೇಮ್ ಏನು, ಎಲ್ಲ ಥರ ಡೀಟೇಲ್ಸು ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನೀವು ಅಪ್ಲೈ ಮಾಡಬೇಕಂದ್ರೆ ಎಲಿಜಿಬಿಲಿಟಿ ಏನೇನು ಇರಬೇಕು, ಮತ್ತು ಎಜುಕೇಷನ್ ಏನೇನು ಕಂಪ್ಲೀಟ್ ಆಗಿರಬೇಕು, ಮತ್ತು ಕ್ವಾಲಿಫಿಕೇಷನ್ ಏನೇನಾಗಿರಬೇಕು, ಮತ್ತೆ ನಿಮ್ದು ಏಜ್ ಲಿಮಿಟ್ ಎಷ್ಟಿರಬೇಕು, ಎಲ್ಲ ಥರ ಡೀಟೇಲು ನಾನು ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಇದೇ ಥರ ನಿಮಗೆ ನಮ್ಮದು ಚಾನಲಲ್ಲಿ ಗೋರ್ಮೆಂಟ್ ಅಪ್ಡೇಟ್ ಎಲ್ಲ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಬಂದು ನೋಡೋಣ ಏನೇನಿದೆ ಡೀಟೇಲ್ಸ್ ಅಂತ. ನೋಡ್ಬೋದು ನೀವು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕಚೇರಿ ತುಮಕೂರು ಅಂತ ಇದೆ. ಇಲ್ಲಿ ಯಾವಾಗ ಯಾವ ವಿಷಯ ಏನಂದ್ರೆ ಶೀಘ್ರ ಲಿಪಿಗಾರ ಗ್ರೇಡ್ 3 ಹಾಗೂ ಬೆರಳೆಚ್ಚುಗಾರ ಹುದ್ದೆ ನೇಮಕಾತಿ ಕುರಿತು. ಅಂದ್ರೆ ಸ್ಟೆನೋಗ್ರಾಫರ್ ಅಂತ ಇರುತ್ತೆ. ಆ ಜಾಬ್ಗೆ ನಿಮಗೆ ಟೈಪಿಂಗ್ ವರ್ಕ್ ಇರುತ್ತೆ. ಅದಕ್ಕೆ ಇಲ್ಲಿ ಹೈರಿಂಗ್ ನ ನಡೆಸ್ತಾ ಇದ್ದಾರೆ, ಅಂದ್ರೆ ವೇಕೆನ್ಸಿಯನ್ನ ಬಿಟ್ಟಿದ್ದಾರೆ. ಇಲ್ಲಿ ಬಂದು ನೋಡ್ಬೋದು ಸರ್ಕಾರಿ ಆದೇಶ ಸಂಖ್ಯೆ, ಇಲ್ಲಿ ಎಲ್ಲಾ ತರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ಬಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 24/8/2026 ಇದೆ. ಅಂದ್ರೆ ಆಗಸ್ಟ್ 24/8/2026ಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇಲ್ಲಿ ಬಂದು ವಿವಿಧ ಈ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಶೀಘ್ರ ಲಿಪಿಗಾರ ಗ್ರೇಡ್ 3 ಹಾಗೂ ಬೆರಳಚ್ಚುಗಾರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಕೆಳಗಡೆ ನೋಡಬಹುದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯಾವವರೆಗೂ ಇರುತ್ತೆ ಡೇಟು, ಅಪ್ಲಿಕೇಶನ್ ಹಾಕೋದನ್ನು ಕೊಟ್ಟಿದ್ದಾರೆ. ಇದು ಸ್ಟೆನೋಗ್ರಾಫರ್ ಗ್ರೇಡ್ 3 ಅಂತ ಇದೆಯಲ್ಲ, ಇದಕ್ಕೆ ನೀವು ಹುದ್ದೆಗೆ 10 ಪೋಸ್ಟ್ಗಳು ಖಾಲಿ ಇದಾವೆ. ಅದನ್ನ ಸೇರಿಸಿ 7 ಬ್ಯಾಕ್ಲಾಗ್ ಹುದ್ದೆಗಳು ಉಳಿದಿರುತ್ತಲ್ಲ, ಅದನ್ನ ಸೇರಿಸಿ ಟೋಟಲಿ 13 ಹುದ್ದೆಗಳು ಖಾಲಿ ಇದಾವೆ. ಎಲ್ಲ ಸೇರಿ 10 ಹುದ್ದೆಗಳು ಖಾಲಿ ಇದಾವೆ. ಅಂದ್ರೆ 7 ಇವಾಗ ಹೊಸದಾಗಿ ಬಂದಿರೋದು, 3 ಹಿಂದಿನ ವರ್ಷ ಉಳಿದಿರೋದ್ರಲ್ಲಿ ಇದೆ. ಬ್ಯಾಕ್ಲಾಗ್ ಹುದ್ದೆ ಅಂತ ಹೇಳ್ತಾರೆ. ಅದೆಲ್ಲ ಸೇರಿಸಿ 10 ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ ವೇತನ ಶ್ರೇಣಿ ಬಂದು 44,000ರಿಂದ ಜಾಸ್ತಿನೇ ಇದೆ. ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ಕೊಟ್ಟಿದ್ದಾರೆ. ನೀವು ಯಾವ ತರ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಬಂದು ಹಿಂಬಾಕಿ ಹುದ್ದೆಗಳ ಬ್ಯಾಕ್ಲಾಗ್ಗಳು ಅಂತ ಇದೆ ನೋಡಿ. ಇಲ್ಲಿ ಯಾವ ತರ ಜಾಬ್ ಅನ್ನು ನಿಮ್ಗೆ ಕೊಡ್ತಾರೆ ಅಂದ್ರೆ ಪರಿಶಿಷ್ಟ ಪಂಗಡದವರಿಗೆ, ಗ್ರಾಮೀಣ ಇದ್ದವರಿಗೆ ಒಂದು, ಮತ್ತೆ ನೀವು ಇಲ್ಲಿ ಪರಿಶಿಷ್ಟ ಪಂಗಡದವರಿಗೆ ಒಟ್ಟಿನಲ್ಲಿ ಒಂದೇ ಒಂದು ಹುದ್ದೆ ಇದೆ. ಪ್ರವರ್ಗ 2B ಅವರಿಗೆ ಒಂದಿದೆ. ಮತ್ತೆ ಒಟ್ಟು ಸೇರಿಸಿ ಒಂದೇ ಹುದ್ದೆ. ಅಂದ್ರೆ ಎಷ್ಟು ಗ್ರಾಮೀಣ ಅಪ್ಲೈ ಮಾಡೋ 2B ಅವ್ರು ಅಪ್ಲೈ ಮಾಡ್ಬೇಕಂದ್ರೆ ಗ್ರಾಮೀಣ ಆಗಿರ್ಬೇಕು, ಅದು ಒಂದಾಗಿರ್ಬೇಕು. ಸಾಮಾನ್ಯ ಅಭ್ಯರ್ಥಿ ಬಂದು ಅಂಗವಿಕಲರಾಗಿದ್ರೆ ಒಂದಾಗಿರುತ್ತೆ ಪೋಸ್ಟ್. ಮತ್ತೆ ಟೋಟಲಿ ಇಲ್ಲಿ ಬಂದು 3 ಹುದ್ದೆಗಳಿದಾವೆ. ನೆಕ್ಸ್ಟ್ ಒಂದು ಬಂದು ಹುದ್ದೆಗಳ ವರ್ಗೀಕರಣ ಅಂದ್ರೆ ಪರಿಶಿಷ್ಟ ಜಾತಿಯವರಿಗೆ, ಯಾರು ಜನರಲ್ ಕಾಸ್ಟ್ ಪರಿಶಿಷ್ಟ ಜಾತಿ ಮಹಿಳೆ ಇದ್ರೆ 1 ಪೋಸ್ಟ್ ಖಾಲಿ ಇದೆ ಅವರಿಗೆ, ಟೋಟಲಿ 1 ಪೋಸ್ಟ್. ಮತ್ತೆ ಪ್ರವರ್ಗ 2A ಅವರಿಗೆ 1 ಪೋಸ್ಟ್ ಖಾಲಿ ಇದೆ. ಮತ್ತೆ 2B ಅವರಿಗೆ 1 ಪೋಸ್ಟ್ ಖಾಲಿ ಇದೆ. ಸಾಮಾನ್ಯ ವರ್ಗದವರಿಗೆ ಇಲ್ಲಿ 3 ಪೋಸ್ಟ್ ಖಾಲಿ ಇದಾವೆ. ಮಹಿಳೆಯರಿಗೆ ಮತ್ತೆ ಗ್ರಾಮೀಣ ಅಭ್ಯರ್ಥಿಗೆ ಮತ್ತೆ ಅಂಗವಿಕಲರಿಗೆ ಸೇರಿ 3 ಪೋಸ್ಟ್ ಖಾಲಿ ಇದಾವೆ. ಒಟ್ಟು ಹುದ್ದೆಗಳು 7 ಹುದ್ದೆಗಳು ಖಾಲಿ ಇದೆ. ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಂದು ಕೆಳಗಡೆ ನೋಡಬಹುದು ನೀವು, ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಇಲ್ಲಿದೆ ನೋಡಿ, ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು. ನೀವು ಯಾವ್ದಾದ್ರು ಡಿಪ್ಲೊಮಾನ ಮಾಡಿರ್ಬೇಕು, ಮತ್ತೆ ನಿಮ್ PUC ಅದಿಲ್ಲದೆ ಇಲ್ಲಾಂದ್ರೆ PUC ಆದ್ರೂ ಮುಗ್ದಿರ್ಬೇಕು ಅಂತ ಇದೆ. ಎರಡನೇದು ಬಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಹಾಗೂ ಆಂಗ್ಲ ಭಾಷೆಯ ಹಿರಿಯ ಶ್ರೇಣಿ ಬೆರಳಚ್ಚು ಮತ್ತು ಹಿರಿಯ ಶ್ರೇಣಿ ಶೀಘ್ರ ಲಿಪಿಯನ್ನು ಉತ್ತೀರ್ಣರಾಗಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಇದೆ. ಇಲ್ಲಿ ಈ ತರ ಇರುತ್ತೆ ನಿಮ್ದು ಎಲಿಜಿಬಿಲಿಟಿ, ಎಜುಕೇಶನ್ ಏನೇನು ಇರಬೇಕು ಅದನ್ನಿದೆ. ಮತ್ತೆ ಆಯ್ಕೆಯ ವಿಧಾನ ಅಂತ ಇದೆ ನೋಡಿ, ಇದನ್ನೆಲ್ಲ ಕರೆಕ್ಟ್ ಆಗಿ ಓದ್ಕೊಳ್ಳಿ. ನೆಕ್ಸ್ಟ್ ಒಂದು ಬಂದು ಬೆರಳಚ್ಚುಗಾರ ಅಂದ್ರೆ ಟೈಪಿಸ್ಟ್ಗೆ 14 ಹುದ್ದೆಗಳು, ಟೋಟಲಿ 14 ಹುದ್ದೆಗಳು ಇದಾವೆ. ಹೊಸ 13 ಹುದ್ದೆಗಳು, ಮತ್ತೆ ಈ ಬ್ಯಾಕ್ಲಾಗ್ ಹಿಂದೆ ಉಳಿದಿದ್ದ ಹುದ್ದೆ ಒಂದಿದೆ, ಅದನ್ನ ಸೇರಿಸಿ 14, ಟೋಟಲಿ 14 ಹುದ್ದೆ ಇದೆ. ಇದಕ್ಕೆ ವೇತನ ಶ್ರೇಣಿ ಇಲ್ಲೆಲ್ಲ ಕೊಟ್ಟಿದ್ದಾರೆ, ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ ವರ್ಗೀಕರಣ ಯಾವ ತರ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಪ್ರವರ್ಗ 2A ಅವರಿಗೆ 1 ಪೋಸ್ಟ್ ಖಾಲಿ ಇದೆ, ಒಟ್ಟು ಸೇರಿ ಒಂದೇ ಪೋಸ್ಟ್ ಇದೆ. ಮತ್ತೆ ನೆಕ್ಸ್ಟ್ ಒಂದು ಬಂದು ಇಲ್ಲಿ ನೋಡ್ಬೋದು, ಎಲ್ಲಾ ಜಾತಿಯವರಿಗೆ ಇಲ್ಲಿ ನೋಡ್ಬೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇಲ್ಲಿ ಒಂದು ಮಹಿಳೆಯರಾಗಿದ್ರೆ 1 ಪೋಸ್ಟ್ ಖಾಲಿ ಇದೆ. ಗ್ರಾಮೀಣದಲ್ಲಿ 1 ಪೋಸ್ಟ್ ಖಾಲಿ ಇದೆ. ಮಹಿಳೆ ಹಾಗೂ ಪುರುಷರು ಕೂಡ ಅಪ್ಲೈ ಮಾಡಬಹುದು. ಇಲ್ಲಿ ಒಂದು ಟೋಟಲಿ 2 ಹುದ್ದೆಗಳಿದಾವೆ. ಪ್ರವರ್ಗ 1 ನಲ್ಲಿ ಒಂದೇ ಒಂದು ಹುದ್ದೆ ಖಾಲಿ ಇದೆ, ಅದು ಟೋಟಲಿ ನಿಮ್ಗೆ ಒಂದೇ ಒಂದು ಹುದ್ದೆ ಇರುತ್ತೆ. ಇಲ್ಲಿ ಪ್ರವರ್ಗ 2A ಅವರಿಗೆ ಒಂದು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅಂದ್ರೆ ಮಹಿಳೆಯರು ಪುರುಷರು ಅವರು ಇಬ್ರು ಕೂಡ ಅಪ್ಲೈ ಮಾಡ್ಬೋದು. ಮತ್ತೆ ಮಹಿಳೆಗೆ ಒಂದೇ ಒಂದು ಪೋಸ್ಟ್ ಅನ್ನು ಬಿಟ್ಟಿದ್ದಾರೆ. ಟೋಟಲಿ 2 ಪೋಸ್ಟ್ಗಳಿದಾವೆ ಪ್ರವರ್ಗ 2A ಅವರಿಗೆ. ಪ್ರವರ್ಗ 2B ಅವರಿಗೆ 1 ಪೋಸ್ಟ್ ಖಾಲಿ ಇದೆ. ಮತ್ತೆ ಪ್ರವರ್ಗ 3A ಅವರಿಗೆ 1 ಪೋಸ್ಟ್ ಖಾಲಿ ಇದೆ. ಮತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ
ಇತರರಿಗೆ 1 ಪೋಸ್ಟ್ ಖಾಲಿ ಇದೆ, ಮತ್ತೆ ಮಹಿಳೆಗೆ 2 ಪೋಸ್ಟ್ ಖಾಲಿ ಇದೆ, ಗ್ರಾಮೀಣ ಅಭ್ಯರ್ಥಿಗೆ 2 ಪೋಸ್ಟ್ ಖಾಲಿ ಇದೆ, ಮತ್ತೆ ಅಂಗವಿಕಲರಿಗೆ 1 ಪೋಸ್ಟ್ ಅದಕ್ಕಿಂತ ಹೆಚ್ಚು ಖಾಲಿ ಇರುತ್ತೆ. ಇದೆಲ್ಲ ಸೇರಿಸಿ 6 ಪೋಸ್ಟ್ ಖಾಲಿ ಇದಾವೆ. ಒಟ್ಟು ಸೇರಿಸಿ 13 ಪೋಸ್ಟ್ಗಳು ಖಾಲಿ ಇದೆ. ಮತ್ತೆ ಹಿಂದೆ ಉಳಿದಿರೋದು ಒಂದು ಸೇರಿಸಿ 14 ಪೋಸ್ಟ್ ಇದಾವೆ. ಇಲ್ಲಿ ನೋಡಬಹುದು ನಿಮ್ದು ಶೈಕ್ಷಣಿಕ ಅರ್ಹತೆ ಬಂದು ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮಾ ಸೇಮ್ ಇರುತ್ತೆ. ಮತ್ತೆ ಸೆಕೆಂಡ್ ಒನ್ ಬಂದು ನೀವು ಅದೇ ತರ ಇದೆ ಸೇಮ್. ಇಲ್ಲಿ ಬಂದು 12ನೇ ತರಗತಿಯ ಅಂಕಗಳು ಶ್ರೇಣಿಯಲ್ಲಿದ್ದರೆ ಗ್ರೇಡ್ ಅದನ್ನು ಅಂಕಗಳ ಪರಿವರ್ತಿಸಿ ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳ ನಮೂದಿಸಿ ಅಂಕಪಟ್ಟಿಯನ್ನು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದುಕೊಂಡಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ತರ ನಿಮ್ಗೆ ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಅದರ ಬಗ್ಗೆನೂ ಕೊಟ್ಟಿದ್ದಾರೆ. ಅದನ್ನೆಲ್ಲ ಡೀಟೇಲ್ ಆಗಿ ಓದ್ಕೊಂಡು ನೀವು ಅಪ್ಲೈ ಮಾಡಬೇಕು. ಇಲ್ಲಿ ಬಂದು ನಿಮ್ದು ವಯೋಮಿತಿ ಅಂದ್ರೆ ನಿಮ್ದು ಏಜ್ ಎಷ್ಟಾಗಿರ್ಬೇಕು. ಕನಿಷ್ಠ ಇಲ್ಲಿ 18 ವರ್ಷ ಇರುತ್ತೆ. ಗರಿಷ್ಠ ಬಂದು ನಿಮ್ದು ಕಾಸ್ಟ್ ವೈಸ್ ಬರುತ್ತೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 + 5 ವರ್ಷ ಸಡಿಲಿಕೆ ಇರುತ್ತೆ. ಮತ್ತೆ ಪ್ರವರ್ಗ 2A 2B 3A 3B ಅವರಿಗೆ 38 ವರ್ಷ + 5 ವರ್ಷ ಸಡಿಲಿಕೆ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪ್ರವರ್ಗ 1 40ರಿಂದ 5 ವರ್ಷ 45 ವರ್ಷ ಟೋಟಲಿ 45 ವರ್ಷ ನಿಮಗೆ ಸಡಿಲಿಕೆ ಇರುತ್ತೆ. ಸೆಕೆಂಡ್ ಒನ್ ಬಂದು ಅವಧಿ ಅಂತ ಇದೆ, ಪರಿವೀಕ್ಷಣಾ ಅವಧಿ ಅಂತ ಇದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಓದ್ಕೊಳ್ಳಿ. ಮತ್ತೆ ನೀವು ಅಪ್ಲಿಕೇಶನ್ ಲಾಸ್ಟ್ ಏನಿರುತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಆಗುವಾಗ ನೀವು ಅಲ್ಲಿ ನಿಮ್ದು ಫೀಸ್ ಪೇ ಮಾಡ್ಬೇಕಾಗತ್ತೆ. ಅಲ್ಲಿ ಎಷ್ಟು ಪೇ ಮಾಡ್ಬೇಕಂದ್ರೆ ಯಾವ ಕಾಸ್ಟ್ಗಳಿಗೆ ಎಷ್ಟೆಷ್ಟು ಫೀಸ್ ಸ್ಟ್ರಕ್ಚರ್ ಅನ್ನು ಇಟ್ಟಿದ್ದಾರೆ ನೋಡೋಣ ಬನ್ನಿ. ಪ್ರವರ್ಗ 2A 2B 3A 3B ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಅಂದ್ರೆ ನೀವು ಯಾವುದೇ ತರ ಫೀಸ್ ಕಟ್ಟುವ ಆಗಿಲ್ಲ, ಫ್ರೀಯಾಗಿ ಅಪ್ಲೈ ಮಾಡಬಹುದು. ಇಲ್ಲಿ 2A 2B ಮತ್ತೆ 3A 3B ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಜನರಲ್ ಕಾಸ್ಟ್ ಅವನಿಗೆ 200 ರೂಪೀಸ್ ಅನ್ನ ಕಟ್ಟಬೇಕಾಗತ್ತೆ. ಇಲ್ಲಿ ಯಾವ ವೆಬ್ಸೈಟ್ ಹೋಗಿ ಈ ಅಮೌಂಟ್ ಅನ್ನ ಕಟ್ಟಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀವು ಅಪ್ಲೈ ಮಾಡ್ಬೇಕಾದ್ರೆ ಇದನ್ನೆಲ್ಲ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಸ್ವಲ್ಪ ಟೈಮ್ ತಗೊಂಡು ಕರೆಕ್ಟ್ ಆಗಿ ಓದ್ಕೊಂಡು ಈ ಜಾಬ್ಗೆ ಅಪ್ಲೈ ಮಾಡಿ. ಅಪ್ಲೈ ಮಾಡ್ಬೇಕಂದ್ರೆ ಅಲ್ಲಿ ವೆಬ್ಸೈಟ್ ಲಿಂಕ್ ಇರುತ್ತೆ. ಆ ವೆಬ್ಸೈಟ್ ಲಿಂಕ್ ಅನ್ನ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ಏನಿದೆ ಅಂತ ಡೀಟೇಲ್ ಆಗಿ ನೋಡ್ಕೊಂಡು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ನಿಮ್ಗೆ ಯಾವ್ದಾದ್ರು ಸಬ್ಜೆಕ್ಟ್ ಮೇಲೆ ಅಂದ್ರೆ ಯಾವ್ದಾದ್ರು ಬೇರೆ ತರ ವಿಡಿಯೋ ಬೇಕಾಗಿದ್ರೆ ನಮಗೆ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ ಅನ್ನು ರೆಸ್ಪಾನ್ಸ್ ಮಾಡ್ತೀವಿ. ಮತ್ತೆ ಬೇರೆ ತರ ವಿಡಿಯೋಗಳು ತರ್ತಾ ಇರ್ತೀವಿ. ಅದಕ್ಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.